ಭಯೋತ್ಪಾದಕನ ಬಗ್ಗೆ ಸಿಕ್ತು ಮಹತ್ವದ ಸುಳಿವು. ತನಿಖೆಯಲ್ಲಿ ಹಾಶಿಂ ಮೂಸಾ ಬಣ್ಣ ಬಯಲಾಗಿದೆ. ಪಹಲ್ಗಾಮ್ ಹತ್ಯಾಕಾಂಡದ ಹಿಂದೆ ಪಾಕಿಸ್ತಾನದ ಭಯೋತ್ಪಾದಕ ಇರೋದು ಪಕ್ಕಾ ಆಗಿದೆ. ಭಯೋತ್ಪಾದಕ ಹಾಶಿಂ ಮೂಸಾ ಸೇನೆಯಲ್ಲಿದ್ದ ಅಧಿಕಾರಿ ಅವನು. ಮೂಸಾ ಪಾಕಿಸ್ತಾನದ ಸೇನೆಯಲ್ಲಿದ್ದಂಥ ಅಧಿಕಾರಿ ಅವನು. ಪಾಕಿಸ್ತಾನದ ಸೇನೆಯ ವಿಶೇಷ ಪಡೆಗಳ ಮಾಜಿ ಪ್ಯಾರಾ ಕಮಾಂಡೋ ಆಗಿದ್ದ. ಪಾಕಿಸ್ತಾನ ಮೂಲದ LET ಜೊತೆ ಕೆಲಸ ಮಾಡ್ತಾ ಇದ್ದ ಹಾಶಿಂ ಮೂಸಾ ಈತನೇ ಪಹಲ್ಗಾಮ್ ದಾಳಿ ಮಾಸ್ಟರ್ ಮೈಂಡ್ ಅಂತ ಹೇಳಿ ಮಾಹಿತಿ ಗೊತ್ತಾಗ್ತಾ ಇದೆ. ಕಾಶ್ಮೀರಿ ಸ್ಥಳೀಯರನ್ನು ಬಿಟ್ಟು ಉಳಿದವರ ಮೇಲೆ ದಾಳಿಗೆ ಸೂಚನೆಯನ್ನು ಕೊಟ್ಟಿದ್ದ. ಮೂಸಾನ ಅಣತಿಯಂತೆ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ನಡೆಸಿದ್ದಾರೆ. ಮೂಸಾ ಹೇಳಿ ಕೇಳಿ ಪಾಕಿಸ್ತಾನದ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆದರೂ ಕೂಡ ಆತ ಉಗ್ರ ಸಂಘಟನೆಗಳ ಜೊತೆ ನಿರಂತರವಾದ ಸಂಪರ್ಕವನ್ನು ಹೊಂದಿದ್ದ. ಮೂಸಾ ಹೇಗಾದರೂ ಮಾಡಿ ಪಾಕಿಸ್ತಾನದ ಶಕ್ತಿಯನ್ನು ತೋರಿಸಬೇಕು, ಪಾಕಿಸ್ತಾನದ ಮೂಲಕ ಭಾರತೀಯರಿಗೊಂದು ಭಯವನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಅವನ ಮೂಲ ಟಾರ್ಗೆಟ್ ಆಗಿತ್ತು. ನೋಡಿ, ಮೂಲ ಕಾಶ್ಮೀರಿಗರನ್ನು ಟಚ್ ಮಾಡಬೇಡಿ, ಕಾಶ್ಮೀರ ಜನತೆಯನ್ನು ಹೊರತುಪಡಿಸಿ ಉಳಿದವರನ್ನು ಟಾರ್ಗೆಟ್ ಮಾಡಿ ಅಂತ ಹೇಳಿಕೊಟ್ಟವನೇ ಈ ರಾಕ್ಷಸ ಮೂಸಾ. ಯಾವ ಕಾರಣಕ್ಕಾಗಿ ಅಂತ ಹೇಳಿದರೆ, ಹೇಳಿ ಕೇಳಿ ಕಾಶ್ಮೀರ ಪ್ರವಾಸಿಗರ ಸ್ವರ್ಗ ಅದು. ಪ್ರವಾಸಿಗರು ದಿನನಿತ್ಯವೂ ಕೂಡ ಸಾವಿರಾರು ಜನ ಬರ್ತಾರೆ. ಆ ಸಾವಿರಾರು ಜನರನ್ನು ಹೊಡೆದ್ರೆ ಒಂದು ಸ್ಪಷ್ಟವಾದ ಸಂದೇಶ ಹೋಗುತ್ತೆ. ಜೊತೆಗೆ ಇನ್ನೊಂದು ಯೋಚನೆ ಇತ್ತು ಅಂತ ಕಾಣಿಸುತ್ತೆ ಅವನಿಗೆ. ಹೊರಗಿನವರ ಜನಗಳನ್ನು ಹೊಡೆದ್ರೆ ಯಾವ ಕಾರಣಕ್ಕೂ ಕಾಶ್ಮೀರಿ ಜನತೆಗಳ ವಿರೋಧವನ್ನು ನಾವು ಕಟ್ಟಿಕೊಳ್ಳೋದಿಲ್ಲ, ಕಾಶ್ಮೀರಿ ಜನರ ಪ್ರೀತಿಯನ್ನು ಉಳಿಸ್ಕೊಳ್ತೀವಿ ಅಂತ ಮೂರ್ಖ ರೀತಿಯಲ್ಲಿ ಯೋಚನೆ ಮಾಡಿದ್ದ ಅಂತ ಅನಿಸುತ್ತೆ. ಇವತ್ತಿಗೆ ಇವನ ಯೋಚನೆಗಳೆಲ್ಲವೂ ತಲೆ ಕೆಳಗಾಗಿದ್ದಾವೆ, ತಲೆ ಬುಡ ಮೇಲಾಗಿದ್ದಾವೆ. ಯಾಕಂತ ಹೇಳಿದ್ರೆ ಕಾಶ್ಮೀರದ ಜನತೆ ಈ ಘಟನೆಯನ್ನು ಖಂಡಿಸ್ತಾ ಇದ್ದಾರೆ. ರಾಕ್ಷಸರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಭಾರತೀಯರ ಪ್ರತಿಯೊಬ್ಬರೂ ಕೂಡ ಪ್ರತೀಕಾರ ಕೇಳ್ತಾ ಇದ್ದಾರಲ್ಲ, ಕಾಶ್ಮೀರಿ ಜನರು ಕೂಡ ಅದರ ಹೊರತಾಗಿಲ್ಲ. ಕಾಶ್ಮೀರಿಗರನ್ನು ಬಿಟ್ಟು ಬೇರೆ ಎಲ್ಲರನ್ನು ಕೂಡ ಹೊಡೆದಾಕಿ ಅಂತ ಈ ಮೂಸಾ ಒಂದು ಎಚ್ಚರಿಕೆಯನ್ನು ಅಥವಾ ಸೂಚನೆಯನ್ನು ಕೊಟ್ಟಿದ್ದ. ಇದೀಗ ತನಿಖೆ ವೇಳೆ ಪ್ರತಿಯೊಂದು ಅಂಶಗಳು ಕೂಡ ಬಯಲಾಗ್ತಾ ಹೋಗ್ತಾ ಇದೆ.